ಎಲ್ರಿಗೂ ನಮಸ್ತೆ. ನಾನು ನನ್ನ ಜೀವನದಲ್ಲಿ ಈ ಥರ ಒಂದು ವಿಡಿಯೋ ಮಾಡ್ತೀನಿ ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ನಾನು ಹೋಗಿದ್ದು ಬಸವನಪುರ. ವರ್ಷಕ್ಕೊಂದ್ಸತ ಅದು ನಡೆಯುತ್ತೆ. ಬೆಂಕಿ ಮಡಿಕೆ ಹಾಗೂ ಕೆಂಡದ ಮಡಿಕೆ ಅಂತ ಹಬ್ಬದ ಥರನೇ ಮಾಡ್ತಾರೆ. ಇವರೇ ಅಮ್ಮನವ್ರನ್ನ ಪೂಜೆ ಮಾಡೋದು, ಅಮ್ಮನವ್ರನ್ನ ಆರಾಧಿಸೋರು. ಬೆಂಕಿ ಮಡಿಕೆ ಎತ್ಕೊಳ್ಳೋರಿಗೆ ಶುಕ್ರವಾರನೇ ಕಂಕಣನ ಕಟ್ತಾರೆ. ನಾನು ಕೂಡ ಬೆಂಕಿ ಮಡಿಕೆನೇ ಎತ್ಕೊಳ್ತಾ ಇದ್ದೀನಿ ಈ ವರ್ಷ. ಅದು ಆ್ಯಕ್ಚುಲಿ ಇದು 2ನೇ ವರ್ಷ. ಹೋದ ವರ್ಷ ಕೂಡ ನಾನು ಎತ್ಕೊಂಡಿದ್ದೆ. ಈ ವರ್ಷ ಕೂಡ ನಾನು ತಗೋತಾ ಇದ್ದೀನಿ. ಶುಕ್ರವಾರನೇ ಹೋಗಿ ಕಂಕಣನ ಕಟ್ಟಿಸ್ಕೊಂಡು ಬಂದ್ವಿ, ನಾನು ಮತ್ತು ನಮ್ಮ ಚಿಕ್ಕಮ್ಮ. ಶುಕ್ರವಾರನೇ ಕಟ್ಟಿಸ್ಕೊ ಬರಬೇಕು ಕಂಕಣ. ಇದು ಈ ವಿಡಿಯೋ ಭಾನುವಾರದ್ದಾಗಿರುತ್ತೆ. ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಆದಮೇಲೆ ನಾವು ಹೇಗೆ ಮಾಲೆ ಹಾಕಿಸ್ಕೊಂಡಿರ್ತೀವೋ ಅದೇ ರೀತಿ ಇದಕ್ಕೂ ಕೂಡ ಇರಬೇಕಾಗುತ್ತೆ. ಅಣ್ಣ ಹೇಳ್ತಾ ಇದ್ದಾರೆ, ಏನಕ್ಕೋಸ್ಕರ ನೀವು ಬೆಂಕಿ ಮಡಿಕೆನ ತಗೋತೀರಾ ಅಥವಾ ಏನಕ್ಕೋಸ್ಕರ ನೀವು ಗಂಜಿ ಮಡಿಕೆನ ತಗೋತೀರಾ ಅಂತ ಅಣ್ಣ ತುಂಬ ಚೆನ್ನಾಗಿ ಹೇಳಿದ್ರು. ಯಾವ ಥರ ಹೇಳಿದ್ರು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಆ ಮಾತನ್ನ. ಆ ರೀತಿ ಹೇಳಿದ್ರು. ತುಂಬ ಚೆನ್ನಾಗಿ ಹೇಳ್ತಾರೆ ಅಣ್ಣ. ಅವ್ರು ಹೇಳಿದ್ದು ಪ್ರತಿಯೊಂದು ಮಾತನ್ನು ನಿಜ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರು. ಹಬ್ಬದ ಥರನೇ ಮಾಡ್ತಾರೆ. ನಮ್ಮೂರಲ್ಲಿ ಹೇಗೆ ಜಾತ್ರೆ ಮಾಡ್ತಾರೋ ಸೇಮ್ ಅದೇ ರೀತಿಯೇ ಮಾಡ್ತಾರೆ. ಗಂಜಿ ಮಡಿಕೆ ಹಾಗೂ ಬೆಂಕಿ ಮಡಿಕೆನ ಎತ್ಕೊಳ್ಳೋರಿಗೆ ತುಂಬ ಜನ ಬಂದಿದ್ದರು. ಈ ಸತ ಅಂತೂ ತುಂಬ ರಶ್ ಇತ್ತು. ಅಷ್ಟು ಜನ ಬಂದಿದ್ದರು. ಅಮ್ಮನವ್ರನ್ನ ನಂಬಿ ತುಂಬ ಜನ ಬರ್ತಾರೆ. ಬೆಂಕಿ ಮಡಿಕೆನ ಎತ್ಕೊಂಡು ಅಥವಾ ಗಂಜಿ ಮಡಿಕೆನ ಎತ್ಕೊಂಡು ದೇವ್ರ ಸುತ್ತ 3 ರೌಂಡ್ ಬರಬೇಕಾಗತ್ತೆ. ಇದು ಆ್ಯಕ್ಚುಲಿ ನಡೀತಾ ಇರೋದು ಇದು 6ನೇ ವರ್ಷ. ಪ್ರತಿ ವರ್ಷ ಎಲ್ಲ ಊರು ಸುತ್ತ ಬರ್ತಾಯಿದ್ರಂತೆ. ಬಟ್ ಈ ವರ್ಷ ಮಾತ್ರ ದೇವಸ್ಥಾನ ಸುತ್ತ ಬಂದಿದ್ದಾರೆ. ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ, ಬೆಂಕಿ ಮಡಿಕೆನ ಎತ್ಕೊಂಡ್ರೆ ಸುಡುತ್ತಾ ಅಂತ. ಬಟ್ ಆ ಥರ ಏನೂ ಇಲ್ಲ. ಅಮ್ಮನವ್ರನ್ನ ನಂಬ್ಕೊಂಡು ಬಂದರೆ ಏನೂ ಆಗಲ್ಲ ನಿಮಗೆ. ಈ ವರ್ಷ ಅಂತೂ ತುಂಬಾ ರಶ್ ಇತ್ತು. ತುಂಬ ಜನ ಬೆಂಕಿ ಮಡಿಕೆನೇ ಎತ್ಕೊಂಡಿದ್ರು. ಬೆಂಕಿ ಮಡಿಕೆ ಹಾಗೂ ಗಂಜಿ ಮಡಿಕೆನ ಎರಡೂ ತುಂಬ ಜನ ಈ ವರ್ಷ ರಶ್ ಇತ್ತು. ನಾನು ನೋಡಿದ ಪ್ರಕಾರ ಅಮ್ಮನವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.